ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸಡಗರ ಸಂಭ್ರಮ ಎಲ್ಲರ ಮನೆಯಲ್ಲಿ ಜೋರಾಗಿ ನಡೀತಾ ಇರುತ್ತೆ. ಮೊದಲನೆಯ ಹಬ್ಬ ನಾಗರ ಪಂಚಮಿ, ಎಲ್ಲರೂ ಆಚರಣೆ ಮಾಡಿರ್ತೀರ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಅದರ ತಯಾರಿಯಲ್ಲೇ ಬ್ಯುಸಿಯಾಗಿ ಇದ್ದಾರೆ ನಮ್ಮ ಗೃಹಿಣಿಯರು. ಅದೇ ರೀತಿ ಇಲ್ಲಿ ಲಕ್ಷ್ಮೀ ನಿವಾಸದಲ್ಲಿ ಜೌರೇಗೌಡರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ. ಆ ಅದ್ಧೂರಿ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಶ್ರೀನಿವಾಸ್ ಕುಟುಂಬದವರು. ಎಲ್ಲರೂ ಹಬ್ಬದ ಖುಷಿಯಲ್ಲಿ ಇರುವಾಗಲೇ ಸಿಂಚನಾಳಿಂದ ಆಗಿದೆ ಒಂದು ಎಡವಟ್ಟು. ಇನ್ನು ನೀಲು ಮುಖವಾಡನು ನಮ್ಮ ಭಾವನ ಕಳಿಸಿದ್ದಾಳೆ. ಇವೆಲ್ಲ ವಿವರಗಳನ್ನ ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ನನ್ನ ಫ್ರೆಂಡ್ಸ್ ಎಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ. ಇನ್ನು ಕಥೆಯಲ್ಲಿ ನೋಡೋದಾದ್ರೆ, ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಆದರೆ ಮುಂಚಿತವಾಗಿಯೇ ಈ ಕಥೆಯಲ್ಲಿ ನಾವು ಹಬ್ಬದ ಸಡಗರವನ್ನು ನೋಡಬಹುದು. ಈ ಹಬ್ಬಕ್ಕೆ ಜೌರೇಗೌಡರ ಮನೆಯವರು ಶ್ರೀನಿವಾಸ್ ಕುಟುಂಬವನ್ನು ಆಹ್ವಾನಿಸಿದ್ದಾರೆ. ಎಲ್ಲರೂ ಖುಷಿಯಿಂದ ಜೌರೇಗೌಡರ ಮನೆಗೆ ಬಂದಿದ್ದಾರೆ. ಬಂದ ಅವರನ್ನ ಜೌರೇಗೌಡರ ಮನೆಯವರು ಖುಷಿಯಿಂದಾನೇ ಬರಮಾಡಿಕೊಂಡಿದ್ದಾರೆ. ಪೂಜೆನೂ ಶುರುವಾಗಿದೆ. ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ನಮ್ಮ ಜಾನು ದೇವಿ ಮುಂದೆ ಸುಂದರವಾದ ಭಕ್ತಿಗೀತೆಯನ್ನು ಹಾಡಿದ್ದಾಳೆ. ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯನ್ನು ಹಿಡಿದವಳೆ ಅನ್ನೋ ಹಾಡನ್ನು ಹಾಡಿದ್ದಾಳೆ. ಇನ್ನು ಜೌರೇಗೌಡರ ಪತ್ನಿ ದೇವರ ಮುಂದೆ ಪ್ರಸಾದವನ್ನು ಆರತಿ ಬೆಳಗಿ ಎಲ್ಲರಿಗೂ ಕೊಟ್ಟಿದ್ದಾಳೆ. ಎಲ್ಲವೂ ಚೆನ್ನಾಗಿ ನಡೀತಿರುವ ಪೂಜೆಗೆ ಬಂದ ಪಕ್ಕದ ಮನೆ ಮಹಿಳೆ ಓಡೋಡಿ ಬಂದು, ನನ್ನ ಮಗುನ ಯಾರಾದ್ರೂ ನೋಡಿದ್ರ? ಇಲ್ಲೇ ಆಡ್ತಾ ಇತ್ತು, ಸಡನ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಗಾಬರಿಯಿಂದ ಹೇಳಿದ್ದಾಳೆ. ಆಗ ನೀಲು, ಅಯ್ಯೋ, ನಿಮ್ಮ ಮಗಳು ಸಿಂಚನಾ ಜೊತೆ ರೂಮಲ್ಲಿ ಇದ್ದಿದ್ದು ನಾನು ನೋಡ್ದೆ, ಗಾಬರಿ ಮಾಡ್ಕೋಬೇಡಿ, ಬನ್ನಿ ತೋರಿಸ್ತೀನಿ ಅಂತ ಸಿಂಚನಾ ರೂಮಿಗೆ ಕರ್ಕೊಂಡು ಹೋಗಿದ್ದಾಳೆ ನೀಲು. ಆಗ ಸಿಂಚನಾ ಆ ಮಗು ಜೊತೆ ಆಟ ಆಡ್ತಿದ್ದಾಳೆ. ನೋಡಮ್ಮ ಸಿಂಚನಾ, ಈ ಮಗು ಅವರದ್ದು, ಕಾಣೆ ಆಗಿದ್ದಾಳೆ ಅಂತ ಗಾಬರಿ ಆಗಿದ್ದಾರೆ, ಅವರ ಮಗುನ ಅವ್ರಿಗೆ ಕೊಟ್ಬಿಡು ಅಂತ ಜೌರೇಗೌಡರು ಹೇಳಿದ್ದಾರೆ. ಆಗ ಸಿಂಚನಾ, ಇದು ನನ್ನ ಮಗು, ನಾನು ಯಾರಿಗೂ ಕೊಡಲ್ಲ, ನಾನು ಯಾಕೆ ಬೇರೆ ಅವ್ರಿಗೆ ನನ್ನ ಮಗುನ ಕೊಡಬೇಕು ಅಂತ ಹಠ ಮಾಡ್ತಿದ್ದಾಳೆ ಸಿಂಚನಾ. ಏನ್ರಿ ಇದೆಲ್ಲ, ಪೂಜೆಗೆ ಅಂತ ಬಂದ್ರೆ ನನ್ನ ಮಗುನ ನಿಮ್ಮ ಮಗು ಅಂತಿದ್ದೀರಲ್ಲ, ಮೊದಲು ನನ್ನ ಮಗುನ ಕೊಟ್ಬಿಡಿ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಆ ಮಹಿಳೆ ಸಿಟ್ಟಲ್ಲಿ ಹೇಳಿದ್ದಾಳೆ. ಆದ್ರೆ ಮಗುನ ಕೊಡಲ್ಲ ಅಂತ ಸಿಂಚನಾ ಹಠ ಮಾಡ್ತಿದ್ದಾಳೆ. ಆ ಹಬ್ಬದ ಸಂಭ್ರಮದಲ್ಲಿ ಸಿಂಚನಾಯಿಂದ ದೊಡ್ಡ ಎಡವಟ್ಟೆ ಆಗಿದೆ. ಮುಂದೆ ಏನಾಗಿದೆ ಅನ್ನೋದನ್ನ ಮತ್ತೊಂದು ವಿಡಿಯೋನಲ್ಲಿ ನೋಡೋಣ. ಇನ್ನು ಭಾವನಾಲ ಅನುಮಾನಕ್ಕೆ ನೀಲುಗೆ ಶುರುವಾಗಿದೆ ಆತಂಕ. ಮಾವನ್ನ ಮುಗಿಸಲೇಬೇಕು ಅಂತ ಪಣ ತೊಟ್ಟಿದ್ದಾಳೆ ನೀಲು. ಆದರೆ ಅವಳು ಮಾಡಿರೋ ಸಂಚು ಒಂದೊಂದಾಗಿ ಫೇಲ್ ಆಗ್ತಾನೆ ಬರ್ತಿದೆ. ನೀಲು ಮೇಲೆ ಭಾವನಾಗೆ ಅನುಮಾನ ಶುರುವಾಗಿದೆ. ಈಗ ನೇರ ನೀಲು ಮುಂದೆ ಬಂದು ಬೆವರಿಳಿಸಿದ್ದಾಳೆ ಭಾವನಾ. ಅಡಿಗೆ ಮನೆಯಲ್ಲಿ ಇದ್ದ ನೀಲು ಹತ್ರ ಬಂದ ಭಾವನಾ, ಹಲೋ, ಏನೋ ಡೀಪ್ ಆಗಿ ಯೋಚನೆ ಮಾಡ್ತಾ ನಿಂತಿದ್ದೀರಾ? ನೀಲು ಅವರೇ, ನಿಜ ಹೇಳಬೇಕು ಅಂದ್ರೆ ಈ ಮನೆಯಲ್ಲಿ ಇರೋ ಎಲ್ಲರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ನಿಮ್ಮ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಐ ಮೀನ್, ನಾನು ಅಂದ್ಕೊಂಡಿರೋ ತರ ನೀವಿಲ್ಲ ಅಂತ ಅರ್ಥ. ಹೊರಗಡೆ ಕಾಣಿಸೋ ರೀತಿ ಒಳಗಡೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸಮಥಿಂಗ್ ಡಿಫರೆಂಟ್ ನೀವು ಅಂತ ಹೇಳಿದ ಭಾವನಾಗೆ, ಎಷ್ಟೇ ಧೈರ್ಯ ನಿನಗೆ, ನನ್ನ ಮುಂದೆನೆ ನಿಂತ್ಕೊಂಡು ಹೀಗೆಲ್ಲ ಮಾತಾಡ್ತಿದೀಯಾ? ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತಿದ್ದಾಳೆ ನೀಲು. ಅಯ್ಯೋ, ಇದ್ದಿದ್ದು ಇದ್ದ ಹಾಗೆ ಹೇಳಿದ್ರೆ ನೀವ್ ಯಾಕೆ ಕೋಪ ಮಾಡ್ಕೊಳ್ತೀರಾ ನೀಲು ಅವರೇ? ನಾನೇನು ತಪ್ಪು ಹೇಳಿಲ್ವಲ್ಲ, ನನಗೆ ಅನ್ಸಿದ್ದು ಹೇಳಿದ್ದೀನಿ ಅಷ್ಟೇ. ಆದ್ರೂ ನೀಲು ಅವರೇ, ನಾನು ಈ ಮನೆಯಲ್ಲಿ ಇರೋದು ಕೆಲವರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅಂತ ಭಾವನಾ ಹೇಳಿದ್ದಾಳೆ. ಹೌದು, ಅತ್ತೆ ಮಾವ ಅಜ್ಜಿಗೆ ನೀನು ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ, ಆದ್ರೂ ನೀನು ಇದೇ ಮನೆಯಲ್ಲೇ ಇದ್ದೀಯಲ್ಲ ಅಂತ ಹೇಳಿದ್ದಾಳೆ ನೀಲು. ಅವ್ರಿಗಷ್ಟೇ ಅಲ್ಲ ನೀಲು ಅವರೇ, ಇನ್ನೊಬ್ಬರಿಗೂ ನಾನು ಇಲ್ಲಿರೋದು ಇಷ್ಟ ಇಲ್ಲ. ಅದೇನಾದ್ರೂ ಕನ್ಫರ್ಮ್ ಆದ್ರೆ ಅವರನ್ನ ಒಲಿಗೆ ಹಾಕ್ಬಿಡ್ತೀನಿ ಅಂತ ಭಾವನಾ ಹೇಳಿದ್ದಾಳೆ. ಶಾಕ್ ಆದ ನೀಲು,
ಏನ್ ಮಾತಾಡ್ತಿದೀಯಾ ಭಾವನಾ? ನೀನು ಹೇಳೋದು ನೋಡ್ತಾ ಇದ್ರೆ ನನ್ನ ಮೇಲೇನೆ ಅನುಮಾನ ಇದ್ದಂಗಿದೆ. ನೋಡು ಭಾವನಾ, ಆ ರೀತಿ ಏನಾದ್ರೂ ಇದ್ರೆ ಅದನ್ನ ಮೊದಲು ನಿನ್ನ ಮನಸ್ಸಿಂದ ತೆಗೆದು ಹಾಕು ಅಂತ ಹೇಳಿದ್ದಾಳೆ ನೀಲು. ಅರೆ, ಅನುಮಾನ ಇದೆ ಅಂತ ಹೇಳಿದೆ, ಆದ್ರೆ ನಿಮ್ಮ ಮೇಲೆ ಅಂತ ಹೇಳಿದ್ನಾ? ಆವತ್ತು ಮಾವನಿಗೆ ಹಾಲು ಕೊಟ್ಟಿದ್ದು ನೀವೇ, ಗಂಜಿ ಕೊಟ್ಟಿದ್ದು ನೀವೇ, ಅದನ್ನ ಕುಡಿದ ಮಾವನಿಗೆ ಈ ರೀತಿ ಆಯ್ತು ಅಂತ ಹೇಳಿದ ಭಾವನಾಗೆ, ನೋಡು ಭಾವನಾ, ಆವತ್ತು ಹಾಲು ಕೊಡೋದಕ್ಕೆ ಹೇಳಿದ್ದು ಅತ್ತೇನೆ, ಗಂಜಿ ಮಾಡಿಕೊಟ್ಟಿದ್ದು ಅತ್ತೇನೆ, ಇದರಲ್ಲಿ ಅನುಮಾನ ಪಡೋದು ಏನಿದೆ? ಇದರಲ್ಲಿ ನನ್ನ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ನೀಲು. ನೀವು ಹೇಳಿದ್ದು 100ಕ್ಕೂ 100ರಷ್ಟು ಸತ್ಯ. ಆದ್ರೆ ಅಡಿಗೆ ಮನೆಯಿಂದ ರೂಮಿಗೆ ಹೋಗೋಷ್ಟರಲ್ಲಿ ಏನ್ ಬೇಕಾದ್ರೂ ನಡಿಬೋದಲ್ಲ? ಅದು ಏನ್ ನಡೀತು ಅಂತ ನೀವು ಹೇಳಲೇ ಇಲ್ಲ. ಹೇಳಿ ನೀಲು ಅವರೇ, ಯಾಕೆ ಸುಮ್ಮನೆ ಆದ್ರಿ? ಅತ್ತೆ ಅಂತೂ ಮಾವನಿಗೆ ಸ್ಲೋ ಪಾಯ್ಸನ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ ಅನುಮಾನ ಅಷ್ಟೇ, ಹಾಗಂತ ನೀವೇ ಕೊಟ್ಟಿದ್ದೀರಾ ಅಂತ ಅಲ್ಲ ಅಂತ ನಗ್ತಾ ಭಾವನಾ ಕೇಳಿದ್ದಾಳೆ. ಭಾವನಾ, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಶಾಕ್ ಆದ ನೀಲು ಹೇಳಿದಾಗ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಳ್ಳುತ್ತಂತೆ, ಆದ್ರೆ ಎಲ್ರಿಗೂ ಕಾಣುತ್ತೆ ಅಲ್ವಾ? ಅದೇ ರೀತಿ ಏನ್ ಬೇಕಾದ್ರೂ ಆಗ್ಬೋದು. ಸದ್ಯಕ್ಕೆ ನನ್ನ ಅನುಮಾನ ಅಷ್ಟೇ, ಅದು ನಿಜ ಆದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ, ಮಾಡಿ ತೋರಿಸ್ತೀನಿ ಅಂತ ಛಲಿ ಬಿಡಿಸಿ ಹೋಗಿದ್ದಾಳೆ ಭಾವನಾ. ನೀಲುಗೆ ನಡಕ ಶುರುವಾಗಿದೆ. ನೀಲು ಮೇಲೆ ಅನುಮಾನ ಬಂದ ಭಾವನಾ ತನ್ನ ಕೆಲಸನ ಶುರು ಮಾಡಿದ್ದಾಳೆ. ಈಗ ನಾನಾ ನೀನಾ ಅನ್ನೋ ಯುದ್ಧ ನೀಲು ಮತ್ತು ಭಾವನಾ ಮಧ್ಯೆ ನಡೀತಾ ಇದೆ. ಗೆಳೆಯೋರು ಯಾರು ಅನ್ನೋದನ್ನ ನಾವು ಕಾದು ನೋಡೋಣ. ಇನ್ನು ಮತ್ತೊಂದು ಕಡೆ ಜಾನು ಕೆಲಸಕ್ಕೆ ಅಂತ ಒಂದು ಕಂಪನಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದಾಳೆ. ಆ ಕಂಪನಿ ಯಾವುದು ಅಂತ ತಿಳ್ಕೊಂಡ ಜಯಂತ್ ಕಂಪನಿ ಮ್ಯಾನೇಜರ್ಗೆ ಕಾಲ್ ಮಾಡಿ, ನಿಮ್ಮ ಹತ್ರ ಇಂಟರ್ವ್ಯೂಗೆ ಬಂದಿದ್ರಲ್ಲ ಜಾಹ್ನವಿ ಅಂತ, ಅವ್ರಿಗೆ ನೀವು ಯಾವುದೇ ಕಾರಣಕ್ಕೂ ಕೆಲಸ ಕೊಡಬಾರ್ದು ಅಂತ ಹೇಳಿದ್ದಾರೆ. ಜಯಂತ್ ಮ್ಯಾನೇಜರ್ಗೆ ಕಾಲ್ ಮಾಡಿದಾಗ ಜಾನು ಕೂಡ ಅಲ್ಲೇ ಇದ್ದಾಳೆ. ಸಾರಿ ಜಯಂತ್ ಅವರೇ, ಯಾರೋ ಹೇಳೋ ಮಾತು ಕೇಳ್ಕೊಂಡು ನಾನು ಕೆಲಸ ಕೊಡ್ದಿರ ಇರಕ್ಕಾಗಲ್ಲ. ಇವರು ತುಂಬಾನೇ ಬ್ರಿಲಿಯಂಟ್ ಇದ್ದಾರೆ, ಇಂಥವರು ನಮ್ಮ ಕಂಪನಿಗೆ ಬೇಕಾಗಿದೆ ಅಂತ ಹೇಳಿ ಫೋನ್ ಇಟ್ಟ ಮ್ಯಾನೇಜರ್, ಜಾಹ್ನವಿ ಅವರೇ, ಯು ಆರ್ ಅಪಾಯಿಂಟೆಡ್, ನಾಳೆಯಿಂದಾನೇ ನೀವು ಕೆಲಸಕ್ಕೆ ಬರ್ಬೋದು ಅಂತ ಹೇಳಿದ್ದಾರೆ. ಜಾನುಗೆ ತುಂಬಾನೇ ಖುಷಿಯಾಗಿದೆ. ಕೈಗೆ ಗಾಯ ಮಾಡ್ಕೊಂಡ ಶ್ರೀನಿವಾಸ್ ಸದ್ಯಕ್ಕೆ ಕೆಲಸಕ್ಕೆ ಹೋಗೋ ಹಾಗಿಲ್ಲ, ನಾನು ಕೆಲಸಕ್ಕೆ ಹೋಗಿ ಅವರಿಗೆ ಆಸರೆಯಾಗಿ ನಿಲ್ಲೋಣ ಅಂದ್ಕೊಂಡ ಜಾನು ಕನಸು ನೆನಸಾಗಿದೆ. ಇನ್ಮುಂದೆ ಜಯಂತ್ ಆಟಕ್ಕೆ ಬಿತ್ತು ಬ್ರೇಕ್. ಮತ್ತಿಷ್ಟು ವಿವರಗಳನ್ನ ಮುಂದಿನ ವಿಡಿಯೋನಲ್ಲಿ ನೋಡೋಣ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.